ಮಹಾಕುಂಭ ಅಥವಾ ಕುಂಭಮೇಳ. ಇದಕ್ಕೆ ವರ್ಲ್ಡ್ಸ್ ಬಿಗ್ಗೆಸ್ಟ್ ಸ್ಪಿರಿಚುವಲ್ ಗ್ಯಾದರಿಂಗ್ ಅಂತಂದ್ರೆ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಸಮ್ಮೇಳನ ಅಂತ ಕರಿತೀವಿ. ಸೊ ಇದರದೊಂದು ಹಿಸ್ಟ್ರಿ ನೋಡ್ಬೇಕಂತಂದ್ರ ಬೇಸಿಕಲಿ ಸಮುದ್ರ ಮಂಥನದ ಕಥೆ ಎಲ್ಲರಿಗೂ ಗೊತ್ತೈತಿ. ಅಂದ್ರೆ ಸಮುದ್ರ ಮಂಥನದೊಳಗೆ ಏನಾಗಿತ್ತು ಅಂತಂದ್ರೆ ಒಂದು ಅಮೃತ ಕಲಶ ಅಂತ ಪ್ರಾಪ್ತ ಆಗಿತ್ತು. ಆ ಅಮೃತ ಕಲಶ ಏನ್ ಪ್ರಾಪ್ತ ಆಗಿತ್ತು, ಇದರ ಸಂಬಂಧ ದೇವತಾ ಶಕ್ತಿ ಮತ್ತು ರಾಕ್ಷಸರ ಮಧ್ಯೆ ಒಂದು ಯುದ್ಧ ನಡೀತೈತಿ. ಈ ಯುದ್ಧ ಯಾವಾಗ ನಡೀತೈತಿ, ಈ ಅಮೃತ ಕಲಶ ಏನಾಗ್ತೈತಿ ಅಂತಂದ್ರೆ ರಾಕ್ಷಸರ ಪಾಲಾಗ್ತೈತಿ. ಯಾವಾಗ ಒಂದು ರಾಕ್ಷಸರ ಪಾಲಾಗ್ತೈತಿ, ದೇವತಾ ಶಕ್ತಿಗಳೆಲ್ಲ ಸೇರಿ ಏನ್ ಮಾಡ್ತಾರಂದ್ರೆ ವಿಷ್ಣು ಹತ್ರ ಹೋಗ್ತಾರೋ. ವಿಷ್ಣು ಸ್ತ್ರೀ ಅವತಾರದಲ್ಲಿ ಅಂದ್ರೆ ಒಂದು ಮೋಹಿನಿ ರೂಪದೊಳಗ ಇವ್ರಿಗೆಲ್ಲ ಹೆಲ್ಪ್ ಮಾಡಕ್ ಬರ್ತಾನೆ, ದೇವತಾ ಶಕ್ತಿಗಳಿಗೆ ಹೆಲ್ಪ್ ಮಾಡಕ್ ಬರ್ತಾನೆ. ಅದೇ ರೀತಿ ಈ ಎಲ್ಲಾ ದೇವತಾ ಶಕ್ತಿಗಳು ಜಯಂತ ಅಂತಂದ್ರೆ ಇಂದ್ರಪುತ್ರ ಜಯಂತನ ಹತ್ರನು ಹೆಲ್ಪ್ ಸಂಬಂಧ ಹೋಗ್ತಾರೋ. ಹೆಲ್ಪ್ ಸಂಬಂಧ ಹೋದಾಗ ಇಂದ್ರಪುತ್ರ ಜಯಂತ ಕಾಗೆಯ ರೂಪದಲ್ಲಿ ಆ ಅಮೃತ ಕಲಶವನ್ನ ಪ್ರೊಟೆಕ್ಟ್ ಮಾಡಕ್ ಬರ್ತಾನೆ. ಇದ್ರ ಜೊತೆಗೆ ಇನ್ನೂ 4 ದೇವತಾ ಶಕ್ತಿ ಹೆಲ್ಪ್ ಮಾಡಕತ್ತಿದ್ದು. 4 ದೇವತಾ ಶಕ್ತಿ ಯಾವ್ದು ಅಂತಂದ್ರೆ ಚಂದ್ರ ಏನ್ ಮಾಡ್ತಿರ್ತಾನಂತಂದ್ರೆ ಅಮೃತ ಕಲಶವನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸ ಮಾಡಕತ್ತಿದ್ದ. ಇದರ ಜೊತೆಗೆ ಸೂರ್ಯದೇವ ಏನ್ ಮಾಡಕತ್ತಿದ್ದ ಅಂತಂದ್ರೆ ಬ್ರೇಕ್ ಆಗದಂಗ ಅದನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸ ಸೂರ್ಯ ಮಾಡಕತ್ತಿದ್ದ. ಇದರ ಜೊತೆಗೆ ದೇವಗುರು ಬೃಹಸ್ಪತಿ ಏನ್ ಮಾಡತ್ತಿದ್ದ ಅಂದ್ರೆ ಎಲ್ಲಾ ರಾಕ್ಷಸರನ್ನ ತಡೆಯುವಂತ ಕೆಲಸ ಮಾಡತ್ತಿದ್ದ. ಇದರ ಜೊತೆಗೆ ನ್ಯಾಯವಾದಿ ಶನಿ ಏನ್ ಮಾಡಕತ್ತಿದ್ದ ಅಂತಂದ್ರೆ ಅದೇನ್ ಜಯಂತ ಕಾಗೆಯ ರೂಪದೊಳಗ ಅಮೃತ ಕಲಶ ತರಕ್ ಹೋಗಿರ್ತಾನೋ ಅವ ಸ್ವಂತ ಅದನ್ನ ಕುಡಿದಂಗ ಅದನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸ ಶನಿ ಮಾಡಕತ್ತಿದ್ದ. ಈ 6 ದೇವತಾ ಶಕ್ತಿಗಳು ಏನ್ ಮಾಡಕತ್ತಿದ್ದು ಅಂತಂದ್ರೆ ಅಮೃತ ಕಲಶವನ್ನ ತರುವಂತ ಒಂದು ಕೆಲಸ ಮಾಡತ್ತಿದ್ದು. ಈ ಅಮೃತ ಕಲಶವನ್ನ ತರುವಾಗ ಏನಾಗ್ತಿತ್ತು ಅಂತಂದ್ರೆ ಇದನ್ನ ಪೃಥ್ವಿ ಅಂತಂದ್ರೆ ಕೈಲಾಸಕ್ಕೆ ಒಯ್ಯಬೇಕಾಗಿತ್ತು. ಪೃಥ್ವಿಯಿಂದ ಕೈಲಾಸಕ್ಕೆ ಒಯ್ಯುವಾಗ ಇದ್ರಾಗಿನ 4 ಹನಿ ಏನಾಗ್ತಾವ ಅಂತಂದ್ರೆ ಪೃಥ್ವಿ ಮೇಲೆ ಬೀಳ್ತಾವ. ಅವು ಎಲ್ಲೆಲ್ಲಿ ಬೀಳ್ತಾವ ಅಂದ್ರೆ ಹರಿದ್ವಾರ, ನಾಸಿಕ, ಉಜ್ಜೈನ ಮತ್ತು ಪ್ರಯಾಗರಾಜ್ ಹೋಗ್ಬೇಕವು. ಈ 4 ಕ್ಷೇತ್ರಗಳು ಪುಣ್ಯ ಕ್ಷೇತ್ರಗಳಾಗಿ ಕನ್ವರ್ಟ್ ಆಗ್ತಾವೆ. ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಪೇಜ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.